ನಿಮ್ಮ ಬದುಕು ಆಗಿರ್ಬೋದು, ಮನೆಯೊಂದು 3 ಬಾಗಿಲು ಆಗಿರ್ಬೋದು, ದೇ ಹ್ಯಾವ್ ಕ್ರಾಸ್ಡ್ ಇಯರ್ಸ್, ಲೈಕ್ 5 ವರ್ಷ, 7 ವರ್ಷ, ಆರಾಮ 6.5 ವರ್ಷ. ಈಗ ಆಲ್ಮೋಸ್ಟ್ 2 ವರ್ಷಕ್ಕೆಲ್ಲ ದೇ ಆರ್ ರಿಪಿಂಗ್ ಆಫ್ ಸೀರಿಯಲ್ಸ್. ವಾಟ್ ಕುಡ್ ಬಿ ದ ರೀಸನ್ ಅಕಾರ್ಡಿಂಗ್ ಟು ಯು? ಆಗ್ಲೂ ಆಗ್ತಿತ್ತು. ಆಗ್ಲೂ ನಿಮ್ಗೆ ನಂಬರ್ಸ್ ಬರ್ದೆ ಹೋದೆ, TRP ಅಂತ ಕರಿತೀವಿ, ಅದು ಬರ್ದೆ ಇದ್ದಾಗ ಆಗ್ಲೂ ವೈಂಡ್ ಅಪ್ ಮಾಡ್ತಿತ್ತು. ಬಟ್ ಸ್ವಲ್ಪ ಟೈಮ್ ಸಿಕ್ತಿತ್ತು. ಈಗ ಹೇಗಿದೆ ಅಂದ್ರೆ ಇಟ್ ಇಸ್ ಲೈಕ್ ಫಾಸ್ಟ್. ಒಂದ್ ಸ್ವಲ್ಪ ನೋಡಕ್ ಆಗಿದ ತಕ್ಷಣ ನಮ್ಗೆ ಸಿಗ್ಲಿಲ್ವಾ, ನಂಬರ್ ಬರ್ಲಿಲ್ವಾ, ನಾವು ಎಕ್ಸ್ಪೆಕ್ಟ್ ಮಾಡಿದ ನಂಬರ್ ರೀಚ್ ಆಗ್ತಿಲ್ವಾ ಅಂದ ತಕ್ಷಣ ದೇ ಗೋ ಫಾರ್ ನೆಕ್ಸ್ಟ್ ಬಿಸ್ನೆಸ್. ಕರೆಕ್ಟ್, ಆಬ್ವಿಯಸ್ಲಿ ಅಲ್ವಾ. ಬಟ್ ಆಗೇನಂದ್ರೆ ನನಗೆ ಪರ್ಸನಲಿ ಕತೆಗಳು ತುಂಬಾ ಇಷ್ಟ ಆಗ್ತಿತ್ತು. ತುಂಬಾ ಕನೆಕ್ಟ್ ಆಗ್ತಿದ್ವಿ ನಾವು ಫಾರ್ ದ ಕ್ಯಾರೆಕ್ಟರ್ಸ್. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕ್ಯಾರೆಕ್ಟರೈಸೇಷನ್ ಇರ್ತಿತ್ತು, ಕೊನೆವರೆಗೂ ಲಾಸ್ಟ್ ಎಪಿಸೋಡ್ ತನಕ ಅದನ್ನ ಹಂಗೆ ಕ್ಯಾರಿ ಮಾಡೋರು, ಹಂಗೆ ಕತೆ ಮಾಡೋರು. ಈಗ ಮೋರ್ ಆಫ್ ನಾ ಹೇಳದ್ನಲ್ಲ, ರಿಚ್ನೆಸ್ ಕಡೆಗೆ ಹೋಗ್ತಾ ಇದೀವಿ. ರಂಗೋಲಿಗೆಲ್ಲ ತುಂಬಾ ಚಿಕ್ಕೋಳು ಅಂತ ಹೇಳೋರು. ಅಂಡ್ ತುಂಬಾ ಸಣ್ಣಕ್ಕಿದ್ದೆ ನಾನು. ದೊಡ್ಡ ಪಾತ್ರ, ಇಟ್ಸ್ ಅ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಹೌದು, ಇಡೀ ಸೀರಿಯಲ್ ನ ಕ್ಯಾರೆಕ್ಟರ್ ಹೊತ್ಕೊಳ್ಳುತ್ತೆ. ಸೊ ಅದಾಗತ್ತಾ ಅಂತೆಲ್ಲ ಕ್ವೆಶ್ಚನ್ ಎಷ್ಟೋ ಜನ ಇಂಡಸ್ಟ್ರಿಯಲ್ಲಿ ಮಾತಾಡಿದ್ದಾರೆ. ಸಿರಿನ ಹಾಕೊಂಡಿದಾರಲ್ಲ, ಅಷ್ಟು ಲೀನ್ ಆಗಿ ಚಿಕ್ಕೋಳು ಆಗತ್ತಾ ಅನ್ನೋ ತರ ಬಂತು. ಅದಕ್ಕೆ ಏನೇನ್ ಬೇಕೋ ಅದಕ್ಕೆ ನಾನು ಪ್ರಿಪೇರ್ ಆದೆ. ಉದ್ದ ಜಡೆ ಹಾಕೋದು, ಕಾಟನ್ ಸಾರೀಸ್ ಹಾಕೋದು, ದೊಡ್ಡ ಕುಂಕುಮ ಇಟ್ಕೊಳ್ಳೋದು, ಮ್ಯಾಚ್ಯೂರ್ಡ್ ಆಗಿ. ಅಂಡ್ ಮೇಕಪ್ ವಸ್ತು ಕಂಪ್ಲೀಟ್ಲಿ ಕಡಿಮೆ ಆಗ ಹಾಕ್ತಾನೆ ಇರ್ಲಿಲ್ಲ ನಾನು.